Now we have keynote address by Dr. S. Ranganath, Head of the Department of Sanskrit, NMK RV College for Women. Before that, I request Dr. N.S. Murthy to introduce him for the gathering. Mr. S. Ranganath secured first class, first rank in MA, Sanskrit from Bangalore University. He is the recipient of Hiriyanna Gold Medal and Hebbar Sri Vaishnava Sabha Gold Medal. The Veda Bhushana was conferred on him by Veda Dharma Paripalana Sabha. The title Vedashri was conferred on him from World Association of the Vedic Studies USA Bangalore branch. American Biographical Institute USA has honored him with the title the Man of the Year 1996. He has a Vidwan degree in Advaita Vedanta from Sri Chamarajendra Sanskrit College. He has studied Rigveda traditional for 8 years. His PhD dissertation was Contribution of Vachaspati Mishra to Indian Philosophy. He has 50 books and 100 research papers to his credit. His Kannada translation of Professor Satyavrat Shastri's Ramakriti Mahakavyam was published in Bangkok, Thailand. First Jnanapita Award in Sanskrit. He is a professor and head of the Department of Sanskrit, NMK RV College for Women, Autonomous College, Bangalore, and director of RV Institute of Sanskrit Studies. He was awarded Diploma in Literature from Himachal Pradesh University, Simhala in 2005 for his postdoctoral publication on post-independent Sanskrit literature. He is nominated as subject expert to Adarsha Sanskrit Vidyapita Madhurantakam, Tamil Nadu, Delhi, Human Research Development, Government of India for the period of 3 years, 2008 to 2011. He has got many titles like that. I request Mr. S. Ranganath to deliver his keynote address, sir. ಕುಂಚಿಕಾ ಭಾಷಣ ನೀಡಲು ಆಮಂತ್ರಿಸಿರುವುದು ನನಗೆ ಸಂದಿರುವ ಮಹಾ ಸೌಭಾಗ್ಯ ಮತ್ತು ಗೌರವ ಎಂದು ಇದಂ ಪ್ರಥಮವಾಗಿ ಭಾವಿಸುತ್ತೇನೆ. ಸಮಾರಂಭದ ವಿದ್ಯುಕ್ತ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮೂಲಕ ಮಾಡಿ ಎಲ್ಲರನ್ನೂ ಆಶೀರ್ವದಿಸಲು ಬಂದಿರುವಂತಹ ಬೇಲಿಮಠ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮಪೂಜ್ಯ ಚರಮೂರ್ತಿ ವಿದ್ವಾನ್ ಶ್ರೀ 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 ಶಿವರುದ್ರ ಮಹಾಸ್ವಾಮಿಗಳೇ, ಮುಖ್ಯ ಅತಿಥಿಗಳಾಗಿ ದಯಮಾಡಿಸಲಿರುವ ಸಚಿವರೇ, ವಿಶೇಷ ಆಹ್ವಾನಿತರೇ, ತಮ್ಮ ಪ್ರಬಂಧ ಮಂಡನೆಯ ಮುಖಾಂತರ ಜ್ಞಾನ ದಾಸೋಹವನ್ನು ಅಜ್ಞಾನರೂಪಿ ಕತ್ತಲೆಯನ್ನು ನಿವಾರಿಸಲು ಸಮ್ಮತಿಸಿ ಬಂದಿರುವ ವಿದ್ವಾಂಸರೇ, ದಿವ್ಯ ಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿಯ ಸಮಸ್ತ ಸದಸ್ಯರೇ, ಈ ಮಹಾಸಮ್ಮೇಳನದ ಪ್ರಮುಖ ಸಲಹೆಗಾರರಾದ ಡಾಕ್ಟರ್ ಎನ್.ಎಸ್. ಮೂರ್ತಿ ಅವರೇ, ಅಧ್ಯಕ್ಷರಾದ ಹರಿದಾಸ್ ಅವರೇ, ಉಪಾಧ್ಯಕ್ಷರಾದ ವಾಸುದೇವ ಮೂರ್ತಿಯವರೇ, ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಸಹ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಅವರೇ, ಖಜಾಂಚಿಗಳಾದ ಶಿವಣ್ಣನವರೇ, ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ ಪೂಜ್ಯರು ಹಿರಿಯರು ಆದ ಡಾಕ್ಟರ್ ವಾಸನ್ ಅವರೇ, ಜಯದೇವ್ ಅವರೇ, ಅರ್ಜುನ ಅವರೇ, ಹಾಗೂ ಇಲ್ಲಿ ನೆರಳಿರ್ತಕ್ಕಂತಹ ಎಲ್ಲರೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರ ಅನುಮತಿಯನ್ನು ಕೋರಿ ನನ್ನ ಕುಂಚಿಕಾ ಭಾಷಣವನ್ನು ನನಗೆ ಕೊಟ್ಟಿರ್ತಕ್ಕಂತಹ 30 ನಿಮಿಷಗಳಲ್ಲಿ ಪರಿಸಮಾಪ್ತಿ ಮಾಡೋದಕ್ಕೆ ಪ್ರಯತ್ನಿಸುತ್ತೇನೆ. ಸೂರ್ಯ ಪಿತಾಮಹೋ ವ್ಯಾಸೋ
ವಸಿಷ್ಠೋ ಅತ್ರಿಃ ಪರಾಶರಃ ಕಶ್ಯಪೋ ನಾರದೋ ಗರ್ಗೋ ಮರೀಚಿಃ ಮುನಿ ಅಂಗಿರಾಃ ಲೋಮಿಷಃ ಪೌಲುಷಶ್ಚೈವ ಶವನೋ ಯಮನೋ ಭೃಗುಃ ಶೌನಕೋ ಅಷ್ಟಾದಶಾಹ್ಯೇತೆ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ಜ್ಯೋತಿಷ್ಯ ಮಾನವನಿಗೆ ನಿತ್ಯೋಪಯುಕ್ತವಾದ ಶಾಸ್ತ್ರ. ಖಗೋಳದಲ್ಲಿರುವ ಗ್ರಹ ನಕ್ಷತ್ರಗಳ ಪರಿಚಯ, ಅವುಗಳ ಚಲನ ವಲನಗಳು, ಭೂಮಿಯಲ್ಲಿ ಅವುಗಳ ಪರಿಣಾಮ, ವೈಜ್ಞಾನಿಕವಾಗಿ ಗ್ರಹಗಳ ಚಾಲನೆಯಿಂದ ಮಾನವ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಈ ಶಾಸ್ತ್ರ ವಿವರವಾಗಿ ತಿಳಿಸುತ್ತದೆ. ಆದ್ದರಿಂದಲೇ ಈ ಶಾಸ್ತ್ರದ ಸ್ವರೂಪವನ್ನ ಜ್ಯೋತಿಂಷಿ ಗ್ರಹ ನಕ್ಷತ್ರಾಣಿ ತದ್ ಅಧಿಕೃತಂ ಶಾಸ್ತ್ರಂ ಜ್ಯೋತಿಷ್ಯಂ ಎಂದು ವಿಶ್ಲೇಷಿಸಿದ್ದಾರೆ. ಯಾವ ಯಾವ ಕಾಲದಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಬೇಕೆಂದು ವಿಧಿಸಿ ವಿವರಿಸುವುದರಿಂದ ಕಾಲವಿಧಾನ ಶಾಸ್ತ್ರ ಎಂದು ಇದಕ್ಕೆ ಹೆಸರಿದೆ. ಚಂದ್ರನ ಚಾರಗಳು, ಸೂರ್ಯನ ಅಯನಗಳು, ಋತುಗಳು, ರಾಶಿಗಳು ಇದರ ಪರಿಧಿ. ಆದ್ದರಿಂದಲೇ ವೇದಾಂಗ ಜ್ಯೋತಿಷ್ಯದಲ್ಲಿ ವೇದಾಹಿ ಯಜ್ಞಾರ್ಥಮಭಿಪ್ರವೃತ್ತಾಃ ಕಾಲಾನುಪೂರ್ವ್ಯ ವಿಹಿತಾಶ್ಚ ಯಜ್ಞಾಃ ತಸ್ಮಾದಿದಂ ಕಾಲವಿಧಾನ ಶಾಸ್ತ್ರಂ ಯೋ ಜ್ಯೋತಿಷಾಂ ವೇದ ಸ ವೇದ ಯಜ್ಞಂ ಎಂಬುದಾಗಿ ಹೇಳಿದೆ. ಯಜ್ಞ ಎಂಬತಕ್ಕಂಥದ್ದು ಮೂಢನಂಬಿಕೆಯಲ್ಲ, ಯಜ್ಞ ಎಂಬತಕ್ಕಂಥದ್ದು ಗೊಡ್ಡ ಸಂಪ್ರದಾಯವಲ್ಲ. ಆಧುನಿಕ ವಿಜ್ಞಾನಿಗಳು ಕೂಡ ಒಪ್ಕೊಂಡಿರ್ತಕ್ಕಂಥ ಮಾತು ಏನು ಅಂದ್ರೆ, ಯಜ್ಞದಿಂದ ಹೊರಹೊಮ್ಮತಕ್ಕಂಥ ಧೂಮ ಅನ್ನೋದು ವಾತಾವರಣದ ಜೊತೆಗೆ ಸೇರಿದಾಗ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗತ್ತೆ ಅನ್ನೋದನ್ನ ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಮಾತು. ಆ ದೃಷ್ಟಿಯಿಂದ ಯಾರಾದರೂ ಜ್ಯೋತಿಷ್ಯ ವಿಜ್ಞಾನ ಅಲ್ಲ ಅಂದ್ರೆ you have to say that mathematics is not science. Are you prepared to accept that mathematics is not science? You call mathematics as queen of sciences. What about astrology? ಸೊ ಆ ದೃಷ್ಟಿಯಿಂದ ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಜ್ಞ ಎಂಬತಕ್ಕಂಥದ್ದು ಸರ್ವ ಲೋಕಹಿತಕ್ಕೋಸ್ಕರ ಮಾಡತಕ್ಕಂತಹ ಕಾರ್ಯ ಅದು. ಆ ದೃಷ್ಟಿಯಿಂದಲೇ ಪ್ರಸಿದ್ಧವಾದ 6 ವೇದಾಂಗಗಳಲ್ಲಿ ಜ್ಯೋತಿಷ್ಯಕ್ಕೆ ಪ್ರಮುಖ ಸ್ಥಾನವಿದೆ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥಃ ವೇದಯತಿ ಸಹ ವೇದಃ ಎಂಬುದಾಗಿ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕೆಯಲ್ಲಿ ವೇದ ಎಂಬತಕ್ಕಂಥ ಶಬ್ದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ವೇದ ಅಂದ್ರೆ ಎದುರುಗಡೆ ಮನೆ ವೇದಾನೋ ಪಕ್ಕದ ಮನೆ ವೇದಾನೋ ಅಂತ ಕೇಳೋ ಸ್ಥಿತಿ ಬರ್ತಾ ಇದೆ. ಗಣಪಾಠಿಗಳಿಂದ ನಮ್ಮ ಜೊತೆ ಇದ್ದಾರೆ, ಗಣೇಶ್ ಗಣಪಾಠಿಗಳ ತರ ಅವರು. ಆದ್ರಿಂದ ಇವತ್ತಿಗೂ ಕೂಡ ವೇದ ಭಾರತದಲ್ಲಿ ಉಳಿದಿರೋ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿರ್ತಕ್ಕಂಥವ್ರು ಆ ವೇದಮೂರ್ತಿಗಳೇ. ಈ ಸಭಾಂಗಣದಲ್ಲಿ ಇರ್ತಕ್ಕಂಥವ್ರು, ಸಭೆಯ ಮೇಲೆ ಇರ್ತಕ್ಕಂಥವ್ರು, ಸಭೆಯ ಕೆಳಗಡೆ ಇರತಕ್ಕಂತಹ ಎಲ್ಲ ವೇದಮೂರ್ತಿಗಳಿಗೂ ಕೂಡ ಶಿರಸ್ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಮಗೆ ಹೊಸದಾಗಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಿಗ್ತಾ ಇರತಕ್ಕಂಥದ್ದು 84 ಜನ ಗಣಪಾಠಿಗಳು ಸಮಗ್ರವಾಗಿರ್ತಕ್ಕಂಥ ಭಾರತದಲ್ಲಿದ್ದಾರೆ ಅಂತ. ಇವ್ರ ತಲೆ ಉಳಿದು ಹೋಗ್ಬಿಟ್ರೆ ಟೇಪ್ ರೆಕಾರ್ಡ್ರಲ್ಲೇ ಕೇಳ್ಕೋಬೇಕು. ಆಮೇಲೆ ಪದಪಾಠ ಏನು, ಕ್ರಮಪಾಠ ಏನು, ಜಟಾಪಾಠ ಏನು, ಘನಪಾಠ ಏನು, ಕೇಳೋರು ಯಾರು, ಹೇಳೋರು ಯಾರು, ಅದನ್ನು ಕೇಳಿಸ್ಕೊಳ್ಳೋರು ಯಾರು, ಹೇಳಿಸ್ಕೊಳ್ಳೋರು ಯಾರು. ಆಮೇಲೆ ಆ ಸ್ಥಿತಿ ಬರಬಾರದು. ನಮ್ಮ ದೇಶದಲ್ಲಿ ಪರಂಪರೆ ಎಂಬತಕ್ಕಂಥದ್ದು ಅನುಚ್ಛಿನ್ನವಾಗಿ, ಅಸ್ಖಲಿತವಾಗಿ, ಅನನ್ಯಾದೃಶವಾಗಿ ನಡ್ಕೊಂಡು ಹೋಗಬೇಕು. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ ಭಗವತ್ಪಾದ ಶಂಕರಾಚಾರ್ಯರು ತಮ್ಮ 16ನೇ ವಯಸ್ಸಿನಲ್ಲಿ ಬರೆದಂತಹ ಪ್ರಸನ್ನ ಗಂಭೀರವಾಗಿರ್ತಕ್ಕಂಥ ಭಾಷ್ಯವಾಗಿರ್ತಕ್ಕಂತಹ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ ಮೇಲಿರ್ತಕ್ಕಂಥ 4ನೇ ಸಾಲಲ್ಲಿ ಆ ಮಾತನ್ನು ಹೇಳ್ತಾರೆ. ಯಾರಿಗೆ ಸಂಪ್ರದಾಯದ ಬಗ್ಗೆ ಬೆಲೆ ಇಲ್ವೋ ಅವನು ಮೂರ್ಖನೇ ಸರಿ. ಆ ದೃಷ್ಟಿಯಿಂದ ಪರಶುರಾಮರ ಕಲ್ಪಸೂತ್ರದಲ್ಲಿ ಏನ್ ಬರುತ್ತೆ? ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇರುತ್ತೋ ಅವ್ರಿಗೆಲ್ಲವೂ ಸಿದ್ಧವಾಗುತ್ತೆ ಅಂತ. ಆದ್ರಿಂದ ಪುಸ್ತಕ ಪಾಠದಿಂದ ಓದಿ ನಾವು ಮಾಡ್ಕೋತೀವಿ ಅನ್ನೋಕ್ಕಾಗಲ್ಲ. ಗುರುಮುಖೇನಾನೇ ಅಧ್ಯಯನ ಮಾಡಬೇಕು. ವೇದವಾಗಲಿ ವೇದಾಂಗಗಳಾಗಲಿ ಯಾರು ಗುರುಮುಖೇನ ಅಧ್ಯಯನ ಮಾಡಲ್ವೋ ಅವರ ನಿಷ್ಪ್ರಯೋಜಕ. ಈಗಿನ ಕಾಲದಲ್ಲಿ ಗುರುಗಳು ಎಲ್ಲಿದ್ದಾರೆ? ಎಲ್ಲ ಟೀಚರ್ಸೇ, ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್, ಬಿಕಾಸ್ ದೇ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್. They never get into the classroom, therefore the outstanding teachers. There are some people who are rare teachers because rarely they take classes. Every day they don't take classes at all. There are third category of teachers. They are a class by themselves because nobody ever attends their classes. They are all alone in the classroom. ಈ ತರಹ ಇದ್ರೆ ನಮಗೆ ಬೇಕಾಗಿರೋದು ದೃಷ್ಟಿ ಮಾತ್ರ ಗುರುವಾಗಿರ್ತಕ್ಕಂಥ ರಮಣ ಮಹರ್ಷಿಗಳ ತರಹ ಅವರು, ಆಲಿಂಗನ ಮಾತ್ರ ಗುರುವಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ತರಹ ಇರ್ತಕ್ಕಂಥವರು, ಸ್ಪರ್ಶ ಮಾತ್ರ ಗುರುಗಳಾಗಿರ್ತಕ್ಕಂಥ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ, ಸ್ವಯಂ ಜೀವನ್ಮುಕ್ತರಾಗಿದ್ದಂತಹ, ಯಾವಾಗಲೂ ಅಂತರ್ಮುಖಗಳಾಗಿದ್ದಂತಹ, ಯಾವಾಗಲೂ ಅಧ್ಯಾತ್ಮ ಜ್ಞಾನ ನಿರತರಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು.
ಗುರುಗಳು ಅಂದ್ರೆ ಅವರು ನಮಗೆ ಬೇಕಾಗಿರ್ತಕ್ಕಂಥವ್ರು. ವೀಣಾ ದೊರೆಸ್ವಾಮಿಯವರು 36 ವರ್ಷದ ಹಿಂದೆ ಮಧ್ಯಾಹ್ನ 3 ಗಂಟೆಗೆ 30ನೇ ಡೋರ್ ನಂಬರ್ಲಿ 3ನೇ ಮೇನ್ ರೋಡ್ ಮಲ್ಲೇಶ್ವರದಲ್ಲಿ ಒಂದು ಮಾತು ಹೇಳಿದ್ರು. ನೋಡಪ್ಪ, 3 ಥರ ಶಿಷ್ಯರಿದ್ದಾರಪ್ಪ. ಮೊದಲನೇ ಥರ ಶಿಷ್ಯರು ಯಾರು ಗೊತ್ತಾ? ಕರ್ಪೂರ ಥರ ಶಿಷ್ಯರು. ಕರ್ಪೂರ ಹಚ್ಚಿದ ಕೂಡಲೇ ಟಕ್ಕಂತ ಹತ್ಕೊಳ್ಳುತ್ತೆ ನೋಡು, ಆ ಥರ ಶಿಷ್ಯರನ್ನ ತಯಾರಿ ಮಾಡು. 2ನೇ ಥರ ಶಿಷ್ಯರಿದ್ದಾರಪ್ಪ, ಇಜ್ಜನ ಒಲೆ ತರಹ ಊದಿ 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 ಆ ಒಲೆಯನ್ನು ಉರಿಸ್ಬೇಕು. ಇನ್ನು ಕೆಲವರಿದ್ದಾರೆ 3ನೇ ಥರ ಶಿಷ್ಯರು, ಯಾರು ಗೊತ್ತಾ? ಬಾಳೆ ದಿಂಡು ತರಹ. ಬಾಳೆ ದಿಂಡು ಬೆಂಕಿಗೆ ಹಾಕಿದ್ರೆ ಬೆಂಕಿನೇ ಆರೋಗುತ್ತೆ. నీకు వచ్చలేదు, నాకు మర్చలేదు, నీకు పాఠం చెప్పి నాకు మానం పోయాನೆ ಅಂತ ಆಗ್ಬಿಡತ್ತೆ. ಆ ಸ್ಥಿತಿ ಆಗ್ಬಾರ್ದಪ್ಪ ಅಂತ ವೀಣಾ ದೊರೆಸ್ವಾಮಿಯವರು 36 ವರ್ಷದ ಹಿಂದೆ 3 ಗಂಟೆಗೆ ಮಧ್ಯಾಹ್ನ 30ನೇ ಡೋರ್ ನಂಬರಲ್ಲಿ 3ನೇ ಮೇನ್ ರೋಡಲ್ಲಿ ಹೇಳಿದ ನೆನಪು. ಸೊ ಆ ದೃಷ್ಟಿಯಿಂದ ಪ್ರಸಿದ್ಧವಾದ 6 ವೇದಾಂಗಗಳಲ್ಲಿ ಜ್ಯೋತಿಷ್ಯ ಎಷ್ಟು ಮುಖ ನೋಡಿ. ಯಥಾಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥ ತದ್ವದ್ವೇದಾಂಗ ಶಾಸ್ತ್ರೇಷು ಗಣಿತಂ ಅಥವಾ ಜ್ಯೋತಿಷಂ ಮೂರ್ಧ್ನಿ ಸಂಸ್ಥಿತಂ. ಯಾವ ರೀತಿಯಾಗಿ ಮುಖ್ಯವಾಗಿ ನಮಗಿರ್ತಕ್ಕಂಥದ್ದು ಮಯೂರಗಳಿಗೆ ಶಿಖೆ ಇರೋ ಹಾಗೆ, ನಾಗಗಳಿಗೆ ಮಣಿ ಇರೋ ಹಾಗೆ, ಮನುಷ್ಯನಿಗೆ ತಲೆ ಹೇಗೆ ಮುಖ್ಯವಾಗಿರ್ತಕ್ಕಂಥ ಅಂಗವೋ ಹಾಗೆ ವೇದಾಂಗಗಳಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಗ. ಈ ಮಾತನ್ನೇ ಪುಷ್ಟೀಕರಿಸೋದಕ್ಕೆ ನಾರದ ಸಂಹಿತ ಅಪ್ಪಣೆ ಕೊಡಿಸತ್ತೆ. ತಸ್ಮಾತ್ ವೇದಾಂಗ ಶಾಸ್ತ್ರಾಣಂ ಪ್ರಧಾನಂ ಜ್ಯೋತಿಷಂ ಸ್ಮೃತಂ. ಎಲ್ಲಕ್ಕಿಂತ ನನ್ನ ಮಾತಲ್ಲ, ನಾರದ ಸಂಹಿತಾ ಮಾತು. ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದೇ ಜ್ಯೋತಿಷ್ಯ. ವೇದಾಂಗಗಳಲ್ಲಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ. ಈಗಿನ ಕಾಲ ವ್ಯಾಕರಣ ಅಂದ್ರೇನೆ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಚ್.ಎಸ್. ವರದೇಶಕಾಚಾರಾಗಿ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 1976ನೇ ಇಸ್ವಿ ಸೆಪ್ಟೆಂಬರ್ 4ನೇ ತಾರೀಕು 10:15, 11:15 ಕ್ಲಾಸಲ್ಲಿ ರೂಮ್ ನಂಬರ್ 8ರಲ್ಲಿ ಹೇಳಿದ ಮಾತು ಏನು ಅಂದ್ರೆ, ವ್ಯಾಕರಣ ಅಂದ್ರೇನೆ ಕ್ಯಾಕರಣ ಅಂತ ಆಗ್ಬಿಟ್ಟಿದ್ಯಪ್ಪ. ನಮಗೆ ಭಯ, ವ್ಯಾಕರಣ ಅಂದ್ರೆ ಕಷ್ಟ. ಪೂಜ್ಯರಾಗಿರ್ತಕ್ಕಂಥ ಶಿವರುದ್ರ ಸ್ವಾಮಿಗಳು ಮಹಾ ವೈಯಾಕರಣಿಗಳು. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಆ ತರಹ ಒಂದು ಭೀತಿ ಬಂದ್ಬಿಟ್ಟಿದೆ. ಹಾಗೇನೆ ಪುರೋಹಿತರ ಬಗ್ಗೆ, ಜ್ಯೋತಿಷರ ಬಗ್ಗೆ ಭೀತಿ ಉಂಟಾಗ್ಬಿಟ್ಟಿದೆ. ಅದು ಆಗ್ಬಾರ್ದು. ಪೂಜ್ಯರಾಗಿರ್ತಕ್ಕಂಥ ಸುಬ್ರಾಯ ಶರ್ಮರು ಹೇಳಿದ್ರು, ಸಮಸ್ತವಾಗಿರ್ತಕ್ಕಂಥ ಪುರಕ್ಕೂ ಒಳ್ಳೇದನ್ನು ಮಾಡ್ತಕ್ಕಂಥವ್ರು ಪುರೋಹಿತರು. ಅಥವಾ ಎರಡನೇ ಅರ್ಥದಲ್ಲಿ ಪುರ ಅಂದ್ರೆ ಮುಂದು ಅಂತಿದೆ. ಎಲ್ಲರನ್ನು ಮುಂದಾಳುತ್ವ ಬಯಸ್ಕೊಂಡು ಕೈ ಹಿಡ್ಕೊಂಡು ಸನ್ಮಾರ್ಗದಲ್ಲಿ ಸತ್ಸಹವಾಸದಿಂದ ಯಾವಾಗಲೂ ಕೂಡ ಸದ್ವಸ್ತುವನ್ನು ಕಾಣೋದಕ್ಕೆ ಮುನ್ನಡೆಸ್ತಕ್ಕಂಥವ್ರು ಪುರೋಹಿತರು. ಆ ದೃಷ್ಟಿಯಿಂದ ಯಾರು ಕೂಡ ಕೀಳಾಗಿ ಭಾವಿಸಬೇಕಾಗಿಲ್ಲ. ಜ್ಯೋತಿಷ್ಕರು ಪುರೋಹಿತರು ಅಂದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡೋರು ಅಂತ ಹೊರತು ಸಮಾಜಕ್ಕೆ ಮೋಸ ಮಾಡೋರು ಅಂತಲ್ಲ. ಆ ದೃಷ್ಟಿಯಿಂದ ಯಾರು ಕೀಳರಿಮೆ ಅನ್ನೋದು ಇಟ್ಕೋಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ನಿಜವಾದಂತಹ ಅರ್ಥದಲ್ಲಿ ಅದನ್ನು ಅರ್ಥ ಮಾಡಬೇಕು. ನಮಗೆ ಎಂತಹ ಪರಂಪರೆ ಇದೆ ನೋಡಿ ಜ್ಯೋತಿಷ್ಯಕ್ಕೆ. ಸಿದ್ಧಾಂತ, ಸಂಹಿತ, ಹೋರ. ಅಲ್ಲಿ ನೀವು ಒಂದೊಂದಾಗಿ ನೋಡ್ತಾ ಹೋದ್ರೆ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಿಧಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣೌ. ಅದಕ್ಕೆ ಮಾತು ಬರುತ್ತೆ ನೋಡಿ, ಮಿಕ್ಕಿದೆಲ್ಲ ಅಪ್ರತ್ಯಕ್ಷ ಶಾಸ್ತ್ರಗಳು, ಇದು ಪ್ರತ್ಯಕ್ಷ ಶಾಸ್ತ್ರ, ಕಣ್ಣು ಮುಂದೆ ಕಾಣ್ತಕ್ಕಂಥ ಕ್ರಿಯೆಗಳು. ಆ ದೃಷ್ಟಿಯಿಂದ ನೀನು ಜನ್ಮಾಂತರ ಒಪ್ಪದೆ ಹೋದ್ರೂ ಚಿಂತೆ ಇಲ್ಲ, ಈಗ ಅನುಭವಿಸ್ತಾ ಇದೆಯೋ ಇಲ್ವೋ, ಸೊ ಅದರಲ್ಲಿ ಒಪ್ಪಲೇಬೇಕಾಗತ್ತೆ. ಸೀಯಿಂಗ್ ಇಸ್ ಬಿಲೀವಿಂಗ್, ಯು ಕೆನಾಟ್ ಡಿನೈ ಇಟ್. ಈವನ್ ಚಾರ್ವಾಕ ಹ್ಯಾಸ್ ಟು ಅಕ್ಸೆಪ್ಟ್ ದಿಸ್ ಪ್ರಮಾಣ, ಬಿಕಾಸ್ ಚಾರ್ವಾಕ ಅಕ್ಸೆಪ್ಟ್ ಓನ್ಲಿ ಸೀಯಿಂಗ್ ಇಸ್ ಬಿಲೀವಿಂಗ್. ಈ ದೃಷ್ಟಿಯಿಂದ ಈ ಪ್ರತ್ಯಕ್ಷ ಶಾಸ್ತ್ರಕ್ಕೆ ಆರ್ಯಭಟನ ಕೊಡುಗೆ ಏನು, ವರಾಹಮಿಹಿರನ ಕೊಡುಗೆ ಏನು, ಬ್ರಹ್ಮಗುಪ್ತನ ಕೊಡುಗೆ ಏನು, ಭಾಸ್ಕರಾಚಾರ್ಯನ ಕೊಡುಗೆ ಏನು, ಆಧುನಿಕ ಕಾಲದಲ್ಲಿ 20ನೇ ಶತಮಾನದಲ್ಲಿ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಮೂಲ ಸಂಸ್ಕೃತ ಕೃತಿಗಳು ಎಷ್ಟು ಬಂದಿದೆ ಗೊತ್ತಾ? ಕಾವ್ಯಕಂಠ ಗಣಪತಿ ಮುನಿಗಳ ಹೋರಾ ನಿರ್ಣಯ ಸಂಗ್ರಹ ನೋಡಿ. ಮುಖ್ಯವಾಗಿ ನಾವು ಮರಿಬಾರ್ದು, ಕಾವ್ಯಕಂಠ ಗಣಪತಿ ಮುನಿಗಳು ಸಾಕ್ಷಾತ್ ರಮಣರ ಶಿಷ್ಯರು. ಕಾವ್ಯಕಂಠ ಅಂತ ಅವ್ರಿಗೆ ಯಾಕೆ ಹೆಸರು ಬಂತು ಅಂದ್ರೆ, ಆಶವಾಗಿ ಕಾವ್ಯವನ್ನ ಮಾಡ್ತಾ ಇದ್ದಂಥವ್ರು. ಉಡುಪಿನಲ್ಲಿ 60 ನಿಮಿಷದಲ್ಲಿ 100 ಶ್ಲೋಕ ಅವರ ಬಾಯಿಂದ ಬಂತು. ಅದು ಸಾಮಾನ್ಯರಿಗೆ ಬರ್ತಕ್ಕಂಥ ಮಾತಲ್ಲ. ಯಾವಾಗಲೂ ಕೂಡ ಪೋಯಟ್ಸ್ ಆರ್ ಬಾರ್ನ್ ಅಂಡ್ ನಾಟ್ ಮೇಡ್. ಯು ಕ್ಯಾನ್ ಮೇಕ್ ಎ ಪೋಯಟ್. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಟೀಚರ್ಸ್ ಆರ್ ಆಲ್ಸೋ ಬಾರ್ನ್ ಅಂಡ್ ನಾಟ್ ಮೇಡ್. By passing B.Ed degree and M.Ed degree and getting a rank in it, you cannot become an effective teacher. You are born. All teachers are not born teachers. Teachers by choice and teachers by chance ಅಂತ ಅದಕ್ಕೆ ಹೇಳೋದು. ಕೆಲವರು ಬೈ ಚಾನ್ಸ್ ಟೀಚರ್ಸ್, ಇನ್ನೇನು ಕೆಲಸ ಆಗದೆ ಟೀಚಿಂಗ್ ಪ್ರವೃತ್ತಿ. ಇನ್ನು ಕೆಲವರು ಬೈ ಚಾಯ್ಸ್, ದೇ ಹ್ಯಾವ್ 100 other options, but still they negate all that and come to this.
ಕಾವ್ಯಕಂಠ ಗಣಪತಿ ಮುನಿಗಳ ಹೋರಾ ನಿರ್ಣಯ ಸಂಗ್ರಹ, ಲಕ್ಷ್ಮೀಕಾಂತ್ ಕನ್ಯಾಲ್ ಜ್ಯೋತಿಷ ತತ್ವ ಪ್ರಕಾಶ 1990, ವೆಂಕಟ ಸುಬ್ಬಾಶಾಸ್ತ್ರಿಗಳ ಜ್ಯೋತಿಷ್ ಶಾಸ್ತ್ರ ನ್ಯಾಯಮಾಲ 1954, ಕೃಷ್ಣಮೂರ್ತಿ ಶಾಸ್ತ್ರಿಗಳ ಕ್ಷಯಮಾಸ ಕರ್ತವ್ಯ ನಿರ್ಣಯ 1963, ಗಣೇಶ ದತ್ತ ಪಾಠಕ್ ಅವರ ಜಾತಕಾಲಂಕಾರ 1966, ವಾಸುದೇವ ಸೌಮ್ಯಾಜಿಗಳ ಕ್ಷಯಮಾಸ ಮೀಮಾಂಸ 1963, ಮಹಾಮಹೋಪಾಧ್ಯಾಯ ಆರ್ ಶ್ಯಾಮಶಾಸ್ತ್ರಿಗಳ ವೇದಾಂಗ ಜ್ಯೋತಿಷ್ಯ ವ್ಯಾಖ್ಯಾ. ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಮೈಸೂರು ಮಹಾರಾಜರು ವಿದೇಶಕ್ಕೆ ಹೋದಾಗ ಶ್ಯಾಮಶಾಸ್ತ್ರಿಗಳು ಬರೆದಿರತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಆಂಗ್ಲ ಭಾಷೆಗೆ ತರ್ಜುಮೆ ಆಗಿ ಅದು ತುಂಬಾ ಪ್ರಖ್ಯಾತಿ ಪಡೆದಿತ್ತು. ನೀವು ಮಹಾರಾಜರು ಬನ್ನಿ ಅಂತ ಅವ್ರು ಕದಿಲಿಲ್ಲ. ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ ಅಂತ ಕೇಳಿದರು. ಯು ಆರ್ ಮಹಾರಾಜ ಆಫ್ ಮೈಸೂರು ಅಂತಲ್ಲ, ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ ಹೇಳಿದರು. ಮಹಾರಾಜರಿಗೆ ವಿಪರ್ಯಾಸ ಅನ್ನೋ ತರಹ ಶ್ಯಾಮಶಾಸ್ತ್ರಿಗಳು ಯಾರು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಭಾರತಕ್ಕೆ ಬಂದು ಶ್ಯಾಮಶಾಸ್ತ್ರಿಗಳು ನೋಡಬೇಕು ಅಂತ ಹೇಳಿ ಕಳಿಸಿದ್ರು. ಇವ್ರು ನಡ್ಕೊಂಡು ಹೋದ್ರು. ಏನ್ ಮಹಾಪರಾಧ ಆಯಿತು ಮಹಾಸ್ವಾಮಿ ನನ್ನಿಂದ ಅಂತ. ಮಹಾರಾಜರು ಹೇಳಿದ್ರು, ಮಹಾಪರಾಧ ಆಗಿದ್ದು ನಿನ್ನಿಂದ ಅಲ್ಲಪ್ಪ, ನನ್ನಿಂದ. ನಿನ್ನಂತ ವಿದ್ವಾಂಸನ ಇಟ್ಕೊಂಡು ನಾನು ನೋಡ್ಕೊಳ್ದೆ ಹೋದ್ನಲ್ಲ, ವಿದೇಶದಲ್ಲಿ ನೀನು ನನ್ನ ಕಣ್ಣು ತೆರೆಸಿದೆ ಅಂತ. ಆದ್ರಿಂದ ಒಬ್ಬ ವಿದ್ವಾಂಸ ಯಾವತ್ತೂ ಕೂಡ ರಾಜನ ಆಶ್ರಯಕ್ಕೆ ಹೋಗ್ತಾ ಇರಲ್ಲ, ರಾಜನೇ ಹುಡ್ಕೊಂಡ್ಬರೋನ ವಿದ್ವಾಂಸನ ಹತ್ರ. ಖ್ಯಾತಾನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಚದತ ಕವಯ ಪ್ರಸಿದ್ಧಿಂ ರಾಜ್ಞಾ ಸಮೋಸ್ತಿ ಕವೇಹಿನ ಪರಮೋಪಕಾರಿ ರಾಜ್ಞೋ ನ ಚಾಸ್ತಿ ಕವಿನಾ ಸದೃಶ ಸಹಾಯ. ರಾಜನಿಗೆ ಸಮನಾಗಿ ಕವಿಗೆ ಸಮನಾಗಿರ್ತಕ್ಕಂಥ ರಾಜ, ಇದು ಆದರ್ಶವಾಗಿರ್ತಕ್ಕಂಥ ಕಾಂಬಿನೇಷನ್. ಹಾಗೆ ಒಳ್ಳೆ ಅಧ್ಯಾಪಕರಿಗೆ ಒಳ್ಳೆ ವಿದ್ಯಾರ್ಥಿಗಳು ಮತ್ತು ಒಳ್ಳೆ ವಿದ್ಯೆ ಕಲಿಸ್ತಕ್ಕಂಥ ಸಂಸ್ಥೆಗಳು, ಆ ಮೂರು ಒಟ್ಟಿಗೆ ಬಂದಾಗ್ಲೇನೆ ಯತ್ತು ಸತು ಆಚಾರ್ಯ ಇತಿ ಶ್ರುತಃ. ಕೆಲವು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಆದ್ರೆ ಬೇರೆಯವ್ರಿಗೆ ಹೇಳೋ ಕಲೆ ಇರಲ್ಲ. ಕೆಲವು ಬೇರೆಯವ್ರಿಗೆ ಹೇಳೋ ಕಲೆ ಚೆನ್ನಾಗಿರುತ್ತೆ, ವಿಷಯವೇ ಗೊತ್ತಿರಲ್ಲ, ಅವರಿಬ್ಬರಿಂದನೂ ಉಪಯೋಗ ಆಗಲ್ಲ. ಮೂರನೇದು ಅನುಭವದಿಂದ ಹೇಳಬೇಕು, ಅದು ತುಂಬಾ ಮುಖ್ಯ. ಸ್ವಾನುಭವ ಅನ್ನೋದು, ಅದರಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ಮತ್ತು ವೇದಗಳಲ್ಲಿ ಅನುಭವ ಇಲ್ಲದೆ ನಾವು ಮಾತಾಡಬಾರದು. ಅತ್ಯಂತ ಮುಖ್ಯವಾಗಿರೋ ಪ್ರಮಾಣ ಅಂದ್ರೆ ಅನುಭವ. ಅದಕ್ಕೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2 ಪೇಜ್ 442 ಪ್ಯಾರಾಗ್ರಾಫ್ 3 ಲೈನ್ 2 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಇಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಇಸ್ ಅ ಪ್ರೀಚರ್. ಮೋಸ್ಟ್ ಆಫ್ ದಿ ಪ್ರೀಚರ್ಸ್ ಆರ್ ಚೀಟರ್ಸ್. ಅದಾಗಬಾರ್ದು ಯಾವಾಗಲೂ ಕೂಡ ಲೋಕದಲ್ಲಿ. ಅದಕ್ಕೆ ನೋಡಿ, ವಿಶ್ವಗುಣಾದಶ ಚಂಪುನಲ್ಲಿ ಎಂಥ ಒಳ್ಳೆ ಮಾತು ಹೇಳಿದ್ದಾರೆ ಗೊತ್ತಾ ಜ್ಯೋತಿಷ್ಕರ ಬಗ್ಗೆ. ವಿಶ್ವಾವಸು ಹೇಳ್ತಾನೆ, ಯಾವ ದೇಶದಲ್ಲಿ ಜ್ಯೋತಿಷಿಗಳಿಲ್ಲವೋ ಆ ದೇಶದಲ್ಲಿ ದೇವ ಸಂಬಂಧಿ ಪಿತೃ ಸಂಬಂಧಿ ಕರ್ಮಗಳು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಆ ದೇಶದವರಿಗೆ ಗ್ರಹ ಸಂಚಾರಗಳ ತಿಥಿ ನಕ್ಷತ್ರ ವಾರ ಯಾವುದೂ ತಿಳಿಯುವುದಿಲ್ಲ. ಏಕೆಂದರೆ ಅದನ್ನು ಜ್ಯೋತಿಷಿಗಳಿಂದಲೇ ಕಲಿಯಬೇಕು. ಆದ್ದರಿಂದಲೇ ಜ್ಯೋತಿಷಿಗಳಿಲ್ಲದ ಊರು, ವಿದ್ವಾಂಸರಿಲ್ಲದ ರಾಜಸಭೆ, ವೇದಾಭ್ಯಾಸ ಮಾಡದ ಬಾಯಿ, ರಾಜ ಇಲ್ಲದ ದೇಶ, ನಡತೆಗೆಟ್ಟ ಹೆಂಡತಿ, ಹರಿಕಥೆ ಇಲ್ಲದ ಕಾವ್ಯ, ಸದುಪದೇಶ ನೀಡದ ಗುರು, ಇವುಗಳನ್ನು ಬುದ್ಧಿವಂತನಾದವನು ದೂರ ಇಡಬೇಕು. ಮೊಟ್ಟ ಮೊದಲನೇದು ಯಾವುದು? ಜ್ಯೋತಿಷ್ಯಗಳು. ಅತ್ಯಂತ ಪ್ರಮಾಣ. ಇದು ವಿಶ್ವಗುಣಾದಶ ಚಂಪುನಲ್ಲಿ ವೆಂಕಟಾದ್ವರಿ ಹೇಳಿರ್ತಕ್ಕಂಥ ಮಾತು, ನನ್ನ ಮಾತಲ್ಲ. ವಿಧಿವಗ್ನಂ ಗ್ರಾಮಂ ವಿಬುಧ ವಿದುರಂ ಭೂಪತಿ ಸಭಂ ಮುಖಂ ಶ್ರುತ್ಯಾಹೀನಂ ಮನುಜಪತಿ ಶೂನ್ಯಂಚ ವಿದುಷಂ ಅನಾಚಾರಾನ್ ದಾರಾನ್ ಅಪರಿ ಕಥಂ ಕಾವ್ಯಮಪಿ ಚ ಪ್ರವೃತ್ಯ ಅನ್ಯಾಪೇತಂ ಗುರುಮಪಿ ಸುಬುದ್ಧಿಃ ಪರಿಹರೇತ್. ಕಾಳಿದಾಸ ಕುಮಾರ ಸಂಭವ ಮಹಾಕಾವ್ಯದ 7ನೇ ಸರ್ಗದ 1ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡಿ. ಅಥೌಷಧೀನಾಮಧಿಪಸ್ಯ ವೃದ್ಧೌ ಪಿತೆ ಚ ಜಾಮಿತ್ರ ಗುಣಾನ್ವಿತಾಯಾಂ ಸಮೇತ ಬಂಧುರ್ಹಿ ಭಗವಾನ್ ಸುತಾಯಾಃ ವಿವಾಹ ದೀಕ್ಷಾ ವಿಧಿಮನ್ವತಿಷ್ಠತ್. ಜಾಮಿತ್ರ ಅನ್ನೋ ಪದಕ್ಕೆ ಲಗ್ನಾತ್ ಸಪ್ತಮಂ ಸ್ಥಾನಂ ಅಂತ ಮಲ್ಲಿನಾಥನ ವ್ಯಾಖ್ಯಾನ. ಲಗ್ನದಿಂದ 7ನೇ ಸ್ಥಾನ ಅನ್ನೋ ದೃಷ್ಟಿಯಿಂದ ಶುಕ್ಲ ಪಕ್ಷದಲ್ಲಿ ಶುಭ ದಿನ ವಿವಾಹ ನಡೆಯುವುದು ಸುಖದಾಯಕ ಎಂಬುದ ಕಾರಣದಿಂದ ಪಾರ್ವತಿ ಪರಮೇಶ್ವರ ವಿವಾಹಕ್ಕೆ ಗೊತ್ತಾದ ದಿನ ಆ ದಿನ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ. ಕಾಳಿದಾಸ ನಿಸರ್ಗ ಕವಿ, ಕಾಳಿದಾಸ ಶೃಂಗಾರ ಕವಿ ಅಂತ ಎಲ್ಲರೂ ಭಾವಿಸ್ತಾರೆ. ಕಾಳಿದಾಸ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯ ಪಡ್ಕೊಂಡಿದ್ದ ಅನ್ನೋ ಡೈಮೆನ್ಷನ್ನೇ ಗೊತ್ತಿಲ್ಲ ನಮಗೆ ಎಷ್ಟೋ ಜನಕ್ಕೆ. ಚಂದ್ರಗ್ರಹಣದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ ರಘುವಂಶದಲ್ಲಿ.
ಅವೈಮಿ ಚೈನಾಂ ಅನಘೇತಿ ಕಿಂತು ಲೋಕಾಪವಾದೋ ಬಲಮಾನ್ಮತೋ ಮೇ ಛಾಯಾ ಹಿ ಭೂಮೇ ಶಶಿನೋ ಮಲತ್ವ ಆರೋಪಿತ ಶುದ್ಧಿಮತ ಪ್ರಜಾವಿಹಿ. ಪ್ರಕಾಶಮಾನವಾದ ಚಂದ್ರಮಂಡಲದ ಮೇಲೆ ಭೂಮಿಯ ನೆರಳು ಬಿದ್ದಿದ್ದರ ದೆಸೆಯಿಂದ ಮಲಿನವಾಯಿತೆಂದು ಚಂದ್ರಗ್ರಹಣದ ಬಗ್ಗೆ ಸ್ಪಷ್ಟವಾಗಿ ಕಾಳಿದಾಸ ಇಲ್ಲಿ ಉಲ್ಲೇಖವನ್ನು ನೀಡಿದ್ದಾನೆ. ಮುದ್ರಾ ರಾಕ್ಷಸ ನಾಟಕದ ಸೂತ್ರಧಾರ ಆರ್ಯೇ ಕೃತಶ್ರಮೋಸ್ಮಿ ಚತುಷ್ಯಷ್ಟ್ಯಂಗೆ ಜ್ಯೋತಿಷ್ಶಾಸ್ತ್ರೇ, ಸ್ಪಷ್ಟವಾಗಿ ಜ್ಯೋತಿಷ್ಯಕ್ಕೆ ವರ್ಣನೆ ಕೊಡ್ತಾನೆ ಅವನು. ಕ್ರೂರ ಗ್ರಹ, ಸೊ ಗ್ರಹ ಯಾವುದು, ಯಾವ ರೀತಿಯಾಗಿರಬೇಕು, ಅದರ ಬಗ್ಗೆ ಎಲ್ಲ ಕೂಡ ವರ್ಣನೆ ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ಸುಮ್ಮನೆ ಒಂದು ತಮಾಷೆಗೆ ಒಂದು ಚಿಕ್ಕ ಕತೆ. 60 ಸಂವತ್ಸರಗಳನ್ನ ಮಕ್ಕಳಿಗೆ ಹೇಳ್ಕೊಡೋದು ಹೇಗೆ ಅಂತ ಮಕ್ಕಳಿಗೆ ನೆನಪಿಟ್ಕೋಬೇಕು. ಹಿಂದಿನ ಕಾಲದಲ್ಲಿ ಕತೆ ಹೇಳಿ 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 ಮಕ್ಕಳಿಗೆ ನಿದ್ದೆ ಮಾಡಿಸ್ತಾ ಇದ್ರು. ಆ ಮಕ್ಕಳು ಆಮೇಲೇನಾಯ್ತು ಆಮೇಲೇನಾಯ್ತು ಅಂತ ಕೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ಈ ಮೇಲೇನಾಯ್ತು ಈ ಮೇಲೇನಾಯ್ತು ಅಂತ ಕೇಳ್ತಾರೆ. ಮೇಲೆ ಹೊಟ್ಟಾಯ್ತದು. ಕತೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈಗ ಇಮೇಲ್ ಯುಗ. ಈಗ ನೋಡಿ, 60 ಸಂವತ್ಸರಗಳ ಕತೆ. ಪ್ರಾಚೀನ ಕಾಲದಲ್ಲಿ ಪ್ರಭವ ಎಂಬ ರಾಜ್ಯ ಇತ್ತು. ಅದರ ರಾಜಧಾನಿ ವಿಭವ ಎಂಬ ಪಟ್ಟಣ. ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ಪ್ರಮೋದ ಎಂಬುವವನು ಆ ದೇಶದ ರಾಜ. ಪ್ರಜಾಪತಿ ಎಂಬುವನು ಮುಖ್ಯಮಂತ್ರಿ. ಅಂಗಿರಸ ಎಂಬುವನು ಸೈನ್ಯಾಧಿಕಾರಿ. ಹೀಗೆ ಆ ರಾಜ್ಯ ಸುಖ ಸಮೃದ್ಧಿಯಿಂದ ನಡೆಯುತ್ತಿತ್ತು. ಒಂದು ದಿನ ರಾಜ ತಲೆಮರೆಸಿಕೊಂಡು ಶ್ರೀಮುಖನೊಡಗೂಡಿ ತನ್ನ ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿಯಲು ಹೊರಟ. ಭಾವ ಮತ್ತು ಯುವ ಎಂಬ ಯುವಕರು ಚಿಂತಿಸುತ್ತಿದ್ದರು. ಅವರ ಸ್ನೇಹಿತರಾದ ಧಾತೃ ಮತ್ತು ಈಶ್ವರ ಎಂಬ ಇಬ್ಬರು ತರುಣರು ರಾಜನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಬಹುಧಾನ್ಯ ಹೊಂದಿ ಪ್ರಮಾಥಿ ಪಥದಲ್ಲಿ ರಾಜ್ಯ ವಿಕ್ರಮಗತಿಯಿಂದ ಸಾಗುತ್ತಿದೆ ಎಂದು. ವೃಷಭ ಎಂಬ ಪಕ್ಕದ ರಾಜ್ಯವನ್ನು ಸುಲಭವಾಗಿ ವಶಪಡಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಚಿತ್ರಭಾನು ಮತ್ತು ಸುಭಾನು ಎಂಬ ಸಹೋದರರು ಮಾತನಾಡಿಕೊಳ್ಳುತ್ತಿದ್ದರು. ತಾರಣ ಮತ್ತು ಪಾರ್ಥಿವ ಎಂಬ ಆ ರಾಜ್ಯದಲ್ಲಿದ್ದ ಅಣ್ಣ ತಮ್ಮಂದಿರು ತಮಗೆ ಆದ ವ್ಯಯದ ಬಗ್ಗೆ ಸರ್ವಜಿತ್ ಮತ್ತು ಸರ್ವಧಾರಿ ಎಂಬುವರೊಂದಿಗೆ ವಿರೋಧಿಯಾಗಿ ವಿಕೃತಿಯಿಂದ ಖರವಾಗಿ ಆಲೋಚಿಸುತ್ತಿದ್ದರು. ರಾಜ ತನ್ನ ರಾಜ್ಯ ನಂದನವನ ಎಂದು ತಾನು ವಿಜಯನಾಗಿ ಜಯವನ್ನು ಸಾಧಿಸಲು ಪಕ್ಕದ ರಾಜ್ಯದ ಮನ್ಮಥನಂತೆ ಇದ್ದರೂ ಸಹ ದುರ್ಮುಖಿಯಾದ ಸ್ವಾರ್ಥಿ ರಾಜನ ಬಗ್ಗೆ ತಿಳಿಯಲು ದಾರಿಯಲ್ಲಿ ಸಿಕ್ಕಿದ ಹೇವಲಂಬಿಯನ್ನು ಸಂಧಿಸಿ ವಿಲಂಬಿ ಎಂಬ ರಾಜನ ಬಗ್ಗೆ ತಿಳಿಸು ಎಂದು ಹೇಳಿದನು. ಆ ದೇಶದ ಸುಂದರಿಯಾದ ಶಾರ್ವರಿ ಎಂಬುವಳನ್ನು ರಾಣಿಯನ್ನಾಗಿಯೂ ಪ್ಲವ ಎಂಬುವನನ್ನು ಮಗನನ್ನಾಗಿಯೂ ಪಡೆದಿರುವನು ಎಂದು ತಿಳಿದು ಬಂತು. ಪಕ್ಕದ ರಾಜ್ಯದಲ್ಲಿ ಶುಭಕೃತ್ ಮತ್ತು ಶೋಭನ ಎಂಬ 2 ಹೆಸರುಳ್ಳ ಒಬ್ಬನೇ ಮಂತ್ರಿ ಇದ್ದನು. ಅವನು ಬಹಳ ಕ್ರೋಧಿಯಾಗಿದ್ದನು. ವಿಶ್ವಾವಸವಾಗಿ ಪರಾಭವವನ್ನು ಕಾಣದವನಾಗಿದ್ದನು. ಪ್ಲವಂಗ ಮತ್ತು ಕೀಲಕ ಎಂಬ ಮಕ್ಕಳು, ಸೌಮ್ಯ ಎಂಬ ಹೆಂಡತಿಯು ಸಾಧಾರಣ ರೀತಿಯಲ್ಲಿ ಮಂತ್ರಿಗೆ ಸಹಾಯವನ್ನು ಮಾಡುತ್ತಿದ್ದರು. ಆ ರಾಜ್ಯದಲ್ಲಿ ವಿರೋಧಿಕೃತ್ ಎಂಬ ರಾಜಕಾರಣಿಯು ಪರಿಧಾವಿ ಮತ್ತು ಪ್ರಮಾತಿಗರಂತೆ ಮೇಲೆ ಆನಂದವನ್ನು ತೋರಿದರೂ ಕೂಡ ಅಂತರಂಗದಲ್ಲಿ ರಾಕ್ಷಸನಾಗಿದ್ದನು. ನಲ ಮತ್ತು ಪಿಂಗಲ ಎಂಬುವರ ಸಹಾಯದಿಂದ ಕಾಲಯುಕ್ತಕ್ಕೆ ಅನುಸಾರವಾಗಿ ಪಕ್ಕದ ರಾಜನೊಡನೆ ಸಂಪರ್ಕ ಬೆಳೆಸಿದನು. ಆದರೆ ಆ ಪ್ರಯತ್ನವನ್ನು ಸಿದ್ಧಾರ್ಥಿ ಮತ್ತು ಕಾದ್ರಿ ಎಂಬ ಪರಮ ದೇಶಭಕ್ತ ಪ್ರಜೆಗಳಿರುವರು ದುರ್ಮತಿಯ ಪ್ರಭಾವವನ್ನು ತಡೆದು ದುಂದುಬಿ ಮತ್ತು ರುದಿರೋದ್ಗಾರಿಯಿಂದ ಪ್ರಚಾರ ಮಾಡಿಸಿದರು. ರಕ್ತಾಕ್ಷಿ ಮತ್ತು ಕ್ರೋಧ ಇಲ್ಲದೆ ರಾಜ್ಯವು ಅಕ್ಷಯ ರೀತಿಯಿಂದ ಮುಂದುವರೆದು ಎಲ್ಲರೂ ತೊಂದರೆಗಳಿಂದ ಪಾರಾದರು. ಕಾಲ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ. ನೋಡಿ, ಎಲ್ಲವೂ ಕೂಡ ಸಕಾಲದಲ್ಲೇ ಆದರೆ ಸತ್ಫಲ ಅನ್ನೋದು ತಾನಾಗಿ ಬರುತ್ತೆ. ಆ ದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ಕಾಲ ಅನ್ನೋದನ್ನ ಮೀರಬಾರದು. ಋಗ್ವೇದದಲ್ಲೇ ಕಾಲದ ಬಗ್ಗೆ ನಮಗೆ ಹೇಳಿಕೆ ಇದೆ. ಪ್ರಪಂಚದ ವಿಶ್ವ ಸಾಹಿತ್ಯದ ಪ್ರಪ್ರಥಮ ಲಿಖಿತ ಗ್ರಂಥ ಅಂದ್ರೆ ಋಗ್ವೇದ. 8 ಅಷ್ಟಕಗಳು, 10 ಮಂಡಲಗಳು, 1028 ಸೂಕ್ತಗಳು, 10,552 ಮಂತ್ರಗಳು, 52 ಗಂಟೆ ಪಠಣ ಋಗ್ವೇದ ಒಂದ್ಸಲ. ಏನೋ ಭಗವಂತ ಒಂದು 10 ಸಲ ನನಗೂ ಅವಕಾಶ ಕೊಟ್ಟಿದ್ರಿಂದ ಬೆಂಗಳೂರಿಂದ ಸಿಮ್ಲಾಗೆ ರೈಲಲ್ಲಿ ಪ್ರಯಾಣ ಮಾಡಿದ್ರೆ 52 ಗಂಟೆ. ಸುಮ್ಮನೆ ಒಂದ್ಸಲ ಋಗ್ವೇದ ಹೇಳ್ಕೊಂಡು ಇಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರಿಂದ ನನಗೆ ಯಾರಿಗೂ ಮಾತಾಡದೆ ಹೋದ್ರೆ ಸಂತೋಷ. ಏನೋ ಋಗ್ವೇದ ಬಾಯಲ್ಲಿ ಹೇಳ್ಕೊತಾ ಇದ್ರೆ ಒಂದು 52 ಗಂಟೆ ಪ್ರಯಾಣ ಮಾಡಿದ್ದೇ ಗೊತ್ತಾಗಲ್ಲ, ಇಳ್ಕೊಂಡ್ಬಿಡ್ಬೋದು. ಮೊದಲನೇದೇ ಅಗ್ನಿ ಸೂಕ್ತ ಅಲ್ಲಿ ಬರತಕ್ಕಂಥದ್ದು. ಸೊ ಅಗ್ನಿ ಯಾರಿಗೆ ಬೇಡ, ಜಾಟರಾಗ್ನಿ ಎಲ್ಲರ ಒಳಗಡೆನೂ ಇದೆ. ಸೊ ಋಗ್ವೇದದಲ್ಲಿ ನೋಡಿ, ಕಾಲ ಅನ್ನೋದು ಅನಾಧಾರ.
ಅಸ್ಯಾವಾಮೀಯ ಸೂಕ್ತದಲ್ಲಿ ಪಂಚಪಾದಂ ಪಿತರಂ ದ್ವಾದಶಾಕೃತಿ ಎಂದು ಕಾಲದ ವರ್ಣನೆ ಬರುತ್ತದೆ. ಪಿತರಂ ಎಂದು ಹೇಳ್ತಕ್ಕಂಥದ್ದು ಕಾಲದ ಸರ್ವ ಪದಾರ್ಥಗಳ ಉತ್ಪತ್ತಿಗೆ ಕಾರಣ ಎಂಬ ಅಭಿಪ್ರಾಯದಿಂದ ಹೇಮಂತ ಶಿಶಿರ ಋತುಗಳೆರಡು ಲಿಖಿತ ಗ್ರಂಥವಾದ ವಿಶ್ವ ಸಾಹಿತ್ಯಕ್ಕೆ ಆದಿ ಗ್ರಂಥವಾಗಿರ್ತಕ್ಕಂಥ ಋಗ್ವೇದದಲ್ಲೇ ಜ್ಯೋತಿಷದ ಬಗ್ಗೆ ಎಂತಹ ಮಾತಿದೆ ಅಂದಮೇಲೆ ಇದು ಹಿಂದೆ ಇತ್ತ ಇಲ್ವಾ ಅನ್ನೋ ಪ್ರಶ್ನೆ ಸೀಲ್ ಆಗ್ಬಿಡುತ್ತೆ. ಒನ್ಸ್ ಅಂಡ್ ಫಾರ್ ಆಲ್ ಇಟ್ ಇಸ್ ಸೀಲ್ಡ್ ಬಿಕಾಸ್ ಯು ಫೈಂಡ್ ದ ಫಸ್ಟ್ ರೆಫರೆನ್ಸ್ ಆಫ್ ಜ್ಯೋತಿಷ ಇನ್ ಋಗ್ವೇದ ಇಟ್ ಸೆಲ್ಫ್. ಸೂರ್ಯಾದಿ ಗ್ರಹಗಳು ನಕ್ಷತ್ರಾದಿಗಳು ಸಂಚರಿಸುವ ಕ್ರಿಯೆಯೇ ಕಾಲ. ಕಾಲ ಸಮುದ್ದೇಶ 73ನೇ ಶ್ಲೋಕ. ಆದಿತ್ಯ ಗ್ರಹತಾರಾದಿ ಪರಿಸ್ಪಂದ ಮಥಾಪರೆ ಭಿನ್ನ ಮಾವೃತ್ಯ ಭೇದೇನ ಕಾಲಂ ಕಾಲವಿದೋ ವಿದುಹು. ಕಾಲದ ಬಗ್ಗೆ ಇನ್ನು ಮಹಾಭಾಷ್ಯಕಾರರಾಗಿರ್ತಕ್ಕಂಥ ಪತಂಜಲಿಗಳು ಏನ ಮೂರ್ತಿನ ಉಪಚಯ ಅಪಚಯಾಶ್ಚ ಲಕ್ಷ್ಯಂತೆ ತಂ ಕಾಲಮಾಹುಹು. ಮಹಾಭಾಷ್ಯ 2.2.5. ಮರ, ಹುಲ್ಲು, ಬಳ್ಳಿ ಮುಂತಾದ ಮೂರ್ತ ವಸ್ತುಗಳ ವೃದ್ಧಿ ಹ್ರಾಸಗಳು ಯಾವ ಕಾರಣದಿಂದ ಕಂಡು ಬರುತ್ತದೆಯೋ ಅದು ಕಾಲ ಎಂಬುದಾಗಿ ಕರೆಯುತ್ತಾರೆ. ಕಾಲ ಇರುವುದು ಒಂದೇ. ಹಗಲು ರಾತ್ರಿ ಮುಂತಾದ ಭೇದಗಳು ಆದಿತ್ಯ ಗತಿ ಎಂಬ ಕ್ರಿಯೆಯ ಉಪಾಧಿಯಿಂದ ಮಹಾಭಾಷ್ಯದಲ್ಲಿ ಬರುತ್ತದೆ. ಒಟ್ಟು ನಾನು ಪೂರ್ತಿ ಓದಕ್ಕೆ ಹೋಗಲ್ಲ. 54 ಮತಗಳಲ್ಲಿ ಕಾಲದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಸುಮ್ಮನೆ ಸಂಗ್ರಹ ಮಾಡಿದ್ದೀನಿ, ನನಗೊಂದು ಹುಚ್ಚೋದು. ಯಾರ್ಯಾರು ಏನೇನು ಹೇಳ್ತಾರೆ ಒಂದು ವಿಷಯದ ಬಗ್ಗೆ ಅಂತ ತಿಳ್ಕೋಬೇಕು ಅಂತ ನನ್ನ ಸ್ವಂತ ಕುತೂಹಲದಿಂದ. ನನಗೆ ಸಮಯ ಅಷ್ಟು ಇಲ್ಲದೆ ಇರೋದ್ರಿಂದ ಅದನ್ನು ಹೇಳಕ್ಕೆ ಹೋಗಲ್ಲ. 54 ಮತಗಳಲ್ಲಿ ಕಾಲದ ಬಗ್ಗೆ ಏನು ಹೇಳಿದೆ ಅಂತ ಜ್ಯೋತಿಷ್ಕರು ಏನು ಹೇಳ್ತಾರೆ, ಸಾಂಖ್ಯರು ಏನು ಹೇಳ್ತಾರೆ, ಯೋಗದವರು ಏನು ಹೇಳ್ತಾರೆ, ನೈಯಾಯಿಕರು ಏನು ಹೇಳ್ತಾರೆ, ವೈಶೇಷಿಕರು ಏನು ಹೇಳ್ತಾರೆ, ಜ್ಯೋತಿಷ್ಕರು ಏನು ಹೇಳ್ತಾರೆ, ವೇದಗಳಲ್ಲಿ ಹೇಗೆ ಬರುತ್ತೆ, ಉಪನಿಷತ್ತುಗಳಲ್ಲಿ ಹೇಗೆ ಬರುತ್ತೆ ಕಾಲ ಎಂಬತಕ್ಕಂಥದ್ದು. ನಿಜಕ್ಕೂ ಕೂಡ ಅಥರ್ವವೇದದಲ್ಲಿ ನೋಡಿ, ಕಾಲೋ ಭೂತಿಮಸೃಜ್ಯತ ಕಾಲೇ ತಪತಿ ಸೂರ್ಯ ಕಾಲೇ ಹವಿಶ್ವಾ ಭೂತಾನಿ ಕಾಲೇ ಚಕ್ಷುಂಷಿ ಪಶ್ಯತಿ. ಯಾಕಂದ್ರೆ 1 ನಿಮಿಷಕ್ಕಿಂತ ಜಾಸ್ತಿ ನಾವು ಕಣ್ಣು ತೆಗೆದಿರಕ್ಕಾಗಲ್ಲ, ತಕ್ಷಣ ಕಣ್ಣು ಮುಚ್ಕೋಬೇಕು. ದೇವತೆಗಳು ಅನಿಮಿಷ ಯೋಚನ, ಏಕೆಂದ್ರೆ ಕಣ್ಣು ಮುಚ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾವಾಗಲೂ ತೆಕ್ಕೊಂಡೇ ಇರಬೇಕು. ಅದಕ್ಕೆ ಚಂಪೂ ರಾಮಾಯಣಕಾರನಾಗಿರ್ತಕ್ಕಂಥ ಭೋಜ ಅಯೋಧ್ಯಾಕಾಂಡದ 41ನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿಸ್ತಾನೆ. ಮಠಮಠ ಮಧ್ಯಾಹ್ನದಲ್ಲಿ ಕೋಮಲೆಯಾಗಿರ್ತಕ್ಕಂಥ ರಾಜಕುಮಾರಿಯಾಗಿರ್ತಕ್ಕಂಥ ಸೀತೆ ಬರೀ ಕಾಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ದೇವತೆಗಳು ತಮ್ಮಂತಾವು ಬೈಕೊಂಡ್ರಂತೆ, ಅಯ್ಯೋ ನಮಗೆ ಕಣ್ಣಿಗೆ ರೆಪ್ಪೆಗಳು ಇಲ್ವಲ್ಲ, ಇದ್ದಿದ್ರೆ ರೆಪ್ಪೆ ಮುಚ್ಕೊಂಡು ಒಂದು ಕ್ಷಣವಾದರೂ ಸೀತೆಯ ಇಂಥ ಚಿಂತಾಜನಕ ಸ್ಥಿತಿ ನೋಡದೇ ಇರ್ಬೋದಾಗಿತ್ತಲ್ಲ ಅಂತ. ಘರ್ಮೇ ನಿರಾಗಚರಣಸ್ಯ ಕರೈ ಕಠೋರೈ ಕಾಂತಾರ ಮಧ್ಯ ಪದವೇಶು ನಖಂ ಪಚಾಸು ತ್ವಾಂ ವೀಕ್ಷ್ಯ ಸಂಸ್ಥಲ ಪದಾಂ ವನದೇವತಾಭಿ ನಿಂದಿಶ್ಯತೆ ನಿಯತಮೇವ ನಿಮೇಶ ಹಾನಿ. ಚಂಪೂ ರಾಮಾಯಣದಲ್ಲಿ ಬರ್ತಕ್ಕಂಥ ಭೋಜನ ಶ್ಲೋಕ. ಅತ್ಯಂತ ಚಿಕ್ಕದಾದ ಸಮಯ ಘಟಕಕ್ಕೆ ನಿಮೇಶ ಎನ್ನುತ್ತಾರೆ. ಮಹಾಭಾರತದ ಪ್ರಕಾರ ನಿಮಿಷ ಎಂದರೆ ಒಂದು ಸಲ ಕಣ್ಣು ಮುಚ್ಚಿ ತೆಗೆಯುವ ಸಮಯ. ಆದ್ದರಿಂದಲೇ ದೇವತೆಗಳಿಗೆ ಅನಿಮಿಷ ಲೋಚನಾಹ ಎಂಬ ಹೆಸರಿಗೆ 15 ನಿಮಿಷಗಳಿಗೆ ಒಂದು ಕಾಷ್ಟ, 15 ಕಾಷ್ಟಕ್ಕೆ ಒಂದು ಲಘು, 15 ಲಘು ಈಕ್ವಲ್ಸ್ 1 ಘಟಿಕ, 2 ಘಟಿಕ ಈಕ್ವಲ್ಸ್ 1 ಮುಹೂರ್ತ, 30 ಮುಹೂರ್ತ ಈಕ್ವಲ್ಸ್ 1 ದಿನ, 1 ದಿನ ಈಕ್ವಲ್ಸ್ 24 ಗಂಟೆ. ಆದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ 30 ಮುಹೂರ್ತ ಈಕ್ವಲ್ಸ್ 1 ಅಹೋರಾತ್ರ, ಸೂರ್ಯೋದಯದಿಂದ ಹಿಡಿದು ಮಧ್ಯಾಹ್ನದವರೆಗೆ 7:30 ಮುಹೂರ್ತ, ಮಧ್ಯಾಹ್ನದಿಂದ ಸೂರ್ಯಾಸ್ತದವರೆಗೆ 7:30 ಮುಹೂರ್ತ, ಸೂರ್ಯಾಸ್ತದಿಂದ ಮಧ್ಯರಾತ್ರಿಯವರೆಗೆ 7:30 ಮುಹೂರ್ತ, ಮಧ್ಯರಾತ್ರಿಯಿಂದ ಸೂರ್ಯೋದಯದವರೆಗೆ 7:30 ಮುಹೂರ್ತ. ಇದನ್ನು ಕೂಡಿಸಿದರೆ 30 ಮುಹೂರ್ತಗಳಾಗುತ್ತದೆ. 8ನೇ ಮುಹೂರ್ತ ಕೊನೆಯ ಅರ್ಧ ಮುಹೂರ್ತ ಮತ್ತು ಮಧ್ಯಾಹ್ನದ ಮೊದಲ ಅರ್ಧ ಮುಹೂರ್ತ ಅಭಿಜಿನ್ ಮುಹೂರ್ತವಾಗುತ್ತದೆ. ಇದು ಅತ್ಯಂತ ಪ್ರಶಸ್ತವಾದದ್ದು. ಇದು ಅಭಿಜಿತ್ ನಕ್ಷತ್ರದಲ್ಲಿ ಪರ್ಯವಸಾನ ಆಗುತ್ತದೆ. ಅಭಿಜಿತ್ತಿಗಿಂತ ಮುಂಚೆ 7 ನಕ್ಷತ್ರಗಳು, ಅಭಿಜಿತ್ತಿಗಿಂತ ಮುಂಚಿನ 7 ಮುಹೂರ್ತಗಳೊಂದಿಗೆ ಸೇರಿದಾಗ ಮೊದಲ ಪ್ರಹರ ಅಥವಾ ಮುಂಜಾನೆ ಎಂದು ಕರೆಯುತ್ತಾರೆ. ಅವುಗಳೆಂದರೆ ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮಾಘ, ಪೂರ್ವ ಫಲ್ಗುನಿ ಮತ್ತು ಉತ್ತರ ಫಲ್ಗುನಿ. ಅಭಿಜಿನ್ ಆದ ನಂತರ 20 ನಕ್ಷತ್ರಗಳು 20 ಮುಹೂರ್ತಗಳನ್ನೇ ಸೇರಿ 28 ನಕ್ಷತ್ರಗಳು 28 ಮುಹೂರ್ತಗಳನ್ನೇ ಸೇರಿದಾಗ ಸೂರ್ಯೋದಯದೊಂದಿಗೆ ಕಾರ್ಯ ಅನ್ನೋದು ಪ್ರವೃತ್ತವಾಗುತ್ತೆ. ಯಾರಾದರೂ ಕೂಡ ಈ ಕಾಲದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಂಸ್ಕೃತ ಬಲ್ಲವರು ಎಷ್ಟು ಕೃತಿಗಳು ಬಂದಿದೆ ಅಂದರೆ ಒಂದು ಬಿಬ್ಲಿಯೋಗ್ರಫಿನೇ ತಯಾರು ಮಾಡಬಹುದು ಆನ್ ಟೈಮ್. ಹೌ ಮೆನಿ ವರ್ಕ್ಸ್ ಹ್ಯಾವ್ ಕಮ್ ನೋಡಿ. ಸ್ಟಡಿ ಆಫ್ ಟೈಮ್ ಇನ್ ಇಂಡಿಯನ್ ಫಿಲಾಸಫಿ, ಅನಿಂದಿತಾ ನಿಯೋಗಿ. ಟೈಮ್ ಎ ಮೆಟಫಿಸಿಕಲ್ ಸ್ಟಡಿ, ಹರ್ಬರ್ಟ್. ಕಾಲ, ಡಾಕ್ಟರ್ ಎಂ ಶಿವರಾಮ್. ಮೆಜೆಸ್ಟಿಕ್ ಏರಿಯಾನಲ್ಲಿ ಡಾಕ್ಟರ್ ಎಂ ಶಿವರಾಮ್ ಇದ್ರು. ಅವರು ವೈದ್ಯರಾಗಿದ್ದರೂ ಕೂಡ ಅವರಿಗೆ ಜ್ಯೋತಿಷದಲ್ಲಿ ಮತ್ತು ವೇದಾಂತದಲ್ಲಿ ಬಹಳ ಆಸಕ್ತಿ ಇತ್ತು ಯಾವಾಗಲೂ ಕೂಡ. ಅಂಡ್ ಅಷ್ಟೇ ಅವರಿಗೆ ಒಂಥರ
ಹಾಸ್ಯ ಮನೋಭಾವನೂ ಇತ್ತು. ನನ್ನ ಮುಂದೆನೇ ನಡೆದಿದ್ದು ಒಂದು ಘಟನೆ ಸ್ಮರಿಸ್ಕೋತೀನಿ. ಯಾರೋ ಒಬ್ಬರು ನನಗೆ ಹೊಟ್ಟೆನೇ ಸರಿ ಇಲ್ಲ ಡಾಕ್ಟ್ರೇ ಅಂತ ಕೇಳಿದರು. ಏನಮ್ಮ ಓಡಾಡೋ ತರಕಾರಿ ತಿನ್ಕೊಂಡು ಬಂದ್ಯಾ ಅಂತ ಕೇಳಿದರು. ಸೊ ಹಾಗೆ ಅಂತಹ ಹಾಸ್ಯ ಪ್ರವೃತ್ತಿಯಿಂದನೇ ಅವರು ಎಲ್ಲ ವಾಸಿ ಮಾಡಿಬಿಡ್ತಾ ಇದ್ರು. ಕೈಲಾಸಮು ಜಿ ಪಿ ರಾಜರತ್ನಮು ಯಾವಾಗಲೂ ಕೂಡ ಅವರ ಶಾಪಲ್ಲೇ ಕೂತಿರ್ತಾ ಇದ್ರು ಎಷ್ಟೋ ಸಲ ಸಂಜೆ ಹೊತ್ತು. ಅವರು ಕಾಲದ ಬಗ್ಗೆ ಒಂದು ಒಳ್ಳೆ ಗ್ರಂಥ ಬರೆದಿದ್ದಾರೆ ಕನ್ನಡದಲ್ಲಿ, ಕಾಲ ಬೈ ಡಾಕ್ಟರ್ ಎಂ ಶಿವರಾಮ್. ಆಮೇಲೆ ವಾಕ್ಯಪದೀಯ, ಭರ್ತೃಹರಿ ವಾಕ್ಯಪದೀಯದಲ್ಲಿ ಕಾಲ ಪರಿಚ್ಛೇದ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ್ ಶರ್ಮರು ಆ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕಾಲ ಮಹಿಮಾ ವೈರಾಗ್ಯ ಶತಕದಲ್ಲಿ ಭರ್ತೃಹರಿ ಅದರ ಬಗ್ಗೆ ಹೇಳಿದ್ದಾನೆ. ಟೈಮ್ ಅಂಡ್ ಎಟರ್ನಿಟಿ ಆನಂದ್ ಕುಮಾರಸ್ವಾಮಿ, ಅವನಿಗೆ 16 ಭಾಷೆ ಬರ್ತಾ ಇತ್ತು ಆ ಪುಣ್ಯಾತ್ಮನಿಗೆ ಆನಂದ್ ಕುಮಾರಸ್ವಾಮಿಗೆ. ನೀವು ಒಂದು ವಾಕ್ಯ ಅರ್ಥ ಆಗಬೇಕಾದ್ರೆ ಆನಂದ್ ಕುಮಾರಸ್ವಾಮಿ 16 ಭಾಷೆಯಲ್ಲೂ ರೆಫರೆನ್ಸ್ ಕೊಡ್ತಾ ಇದ್ದ ಕೆಳಗಡೆ. ಅಂತ ಉದ್ದಾಮ ಪಂಡಿತ. ತಂದೆ ಮತ್ತು ತಾಯಿ ಇದ್ದಿದ್ದು ಎಲ್ಲಿ ಅಂದರೆ, ತಾಯಿ ಇಂಗ್ಲೀಷು, ತಂದೆ ಸಿಲೋನಿಸು, ಅವನು ಭಾರತೀಯ. ಸೊ ಅವನು ಎಷ್ಟು ಭಾಷೆಗಳ ಮೇಲೆ ಪ್ರಭುತ್ವ ಆಯಿತು ಅಂದರೆ ಟೈಮ್ ಅಂಡ್ ಎಟರ್ನಿಟಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಆಮೇಲೆ ಕಾಲಮಾಧವೀಯ, ಕಾಲತತ್ವ ವಿಮರ್ಶಿನಿ, ಅಥರ್ವವೇದದ ಕಾಲಸೂಕ್ತ, ಮುಹೂರ್ತ ಟ್ರೆಡಿಷನಲ್ ಅಂಡ್ ಮಾಡರ್ನ್, ಉತ್ತರ ಕಾಲಾಮೃತ. ಇದರ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಪ್ರೊಫೆಸರ್ PS ಶಾಸ್ತ್ರಿ ಅಂತ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವರಿಗೆ 4 MA 3 PhD 2 D.Litt ಇತ್ತು. ತೆಲುಗು, ಇಂಗ್ಲಿಷು, ಸಂಸ್ಕೃತ, ಫಿಲಾಸಫಿ 4 MA. ಜ್ಯೋತಿಷದ ಮೇಲೆ 1 PhD, ಋಗ್ವೇದದ ಮೇಲೆ 1 PhD, ಜರ್ಮನ್ ಭಾಷೆ ಮೇಲೆ 1 PhD, 3 PhD ಇತ್ತು. ಇಂಡಿಯನ್ ಎಸ್ಥೆಟಿಕ್ಸ್ ಮೇಲೆ 1 D.Litt, ಮತ್ತೆ ವೆಸ್ಟರ್ನ್ ಅಂಡ್ ಇಂಡಿಯನ್ ಕಂಪ್ಯಾರಿಟಿವ್ ಫಿಲಾಲಜಿ ಮೇಲೆ 1 D.Litt. ಅಂತ ಉದ್ದಾಮ ಪಂಡಿತರು. ಅವರು 60ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಜ್ಯೋತಿಷ್ ಶಾಸ್ತ್ರದ ಮೇಲೆ ಬರೆದಿದ್ದಾರೆ. ನಿಜಕ್ಕೂ ಕೂಡ ಅವರ ಉತ್ತರ ಕಾಲಾಮೃತ ಆಗಲಿ, ಆ ಸೈಂಟಿಫಿಕ್ ಅನಾಲಿಸಿಸ್ ಆಫ್ ಇದು 2 ವಾಲ್ಯೂಮ್ಸ್ ರಂಜನ್ ಪಬ್ಲಿಕೇಶನ್ಸ್ ಡೆಲ್ಲಿಯಿಂದ ಪಬ್ಲಿಷ್ ಆಗಿದೆ, ಅದಾಗಲಿ ಫಲದೀಪಿಕಾ ಬಗ್ಗೆ ಅವರು ಬರೆದಿರ್ತಕ್ಕಂಥ ಗ್ರಂಥವಾಗಲಿ ಎಷ್ಟು ಒಂದು ಮೆಟೀರಿಯಲ್ ಕೊಡುತ್ತೆ ಅಂತ ಹೇಳಿದರೆ ಅದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು. ಆಮೇಲೆ ಟೈಮ್ ಅಂಡ್ ದ ಟೈಮ್ಲೆಸ್ TMT ಮಹದೇವನ್ನು, ಎ ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಟೈಮ್ ಅಂಡ್ ಸ್ಪೇಸ್ ಇನ್ ಇಂಡಿಯನ್ ಥಾಟ್ KK ಮಿತ್ತಲ್, ಕಾಂಟ್ರಿಬ್ಯೂಷನ್ಸ್ ಟು ದ ಪ್ರಾಬ್ಲಮ್ ಆಫ್ ಟೈಮ್ ಇನ್ ಇಂಡಿಯನ್ ಫಿಲಾಸಫಿ ಬೈ ಶ್ರೇಯರ್. ಒಂದು ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ರಾಜಾ ರಾಮಣ್ಣ ಅವರು 14 ವರ್ಷದ ಹಿಂದೆ ಒಂದು ಗ್ರಂಥವನ್ನು ಸಂಪಾದನೆ ಮಾಡಿದ್ದಾರೆ. ಅದರ ಹೆಸರು ಸ್ಪೇಸ್ ಅಂಡ್ ಟೈಮ್ ಇನ್ ಇಂಡಿಯನ್ ಮೆಟಫಿಸಿಕ್ಸ್ ಅಂಡ್ ಇಂಡಿಯನ್ ಫಿಸಿಕ್ಸ್ ಅಂತ. 2000 ಪುಟ. ಹೈಡಿಬರ್ಗ್ ಯೂನಿವರ್ಸಿಟಿ ಜರ್ಮನಿ ಇನ್ ಕೊಲಾಬರೇಷನ್ ವಿತ್ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಡೆಲ್ಲಿ ಒಟ್ಟಿಗೆ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಆ ಥರ ಗ್ರಂಥಗಳು ನೋಡಿದರೆ ಒಂದು ಚಾಪ್ಟರ್ಗೆ ಪೂರ್ತಿ ಜ್ಯೋತಿಷದ ಬಗ್ಗೆ, ಕಾಲ ಅಂದ್ರೇನು, ಮುಹೂರ್ತ ಅಂದ್ರೇನು, ಎಂಥ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಸಿಗುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ನಾನು ಹೇಳಲೇಬೇಕಾಗಿರೋದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಟೈಮ್. ಐ ಆಮ್ ಟಾಕಿಂಗ್ ಅಬೌಟ್ ಲೀನಿಯರ್ ಟೈಮ್, ಸರ್ಕ್ಯುಲರ್ ಟೈಮ್, ಜಿಯೋಲಾಜಿಕಲ್ ಟೈಮ್, ಜಿಯೋಮೆಟ್ರಿಕ್ ಟೈಮ್, chronological time, chronometric time. I should say that I don't have time to talk about time and shut up. That's what I do now.